ಒಂದು ಸುಂದರ ಬೆಳಿಗ್ಗೆ ರಾಮ ಮತ್ತು ಅರ್ಚನಾ ಹೊಲದ ನಡುವೆ ಕುಳಿತು ನೆಮ್ಮದಿಯಿಂದ ಸೂರ್ಯೋದಯವನ್ನು ನೋಡುತ್ತಿದ್ದ. ಕಾಡಿನ ಮಧ್ಯೆ ರಾಮ ಅನಿರೀಕ್ಷಿತವಾಗಿ ಗಾಯಗೊಂಡ ಕೋತಿಯನ್ನು ಕಂಡು ಬೆರಗಾದನು. ಅದು ನೋವಿನಿಂದ ಅಳುತ್ತಿತ್ತು. ಅದೇ ಸಮಯದಲ್ಲಿ ಒಬ್ಬ ಯೋಗಿ ಬಂದರು. ಅವರು ತನ್ನ ಮಂತ್ರಶಕ್ತಿಗಳಿಂದ ಗುಣಪಡಿಸಿದರು. ಆಶ್ಚರ್ಯದಿಂದ ರಾಮ ನೋಡುತ್ತಾ ಇದ್ದ. ಕೋತಿ ರಾಮನ ಜೊತೆ ಮಾತನಾಡಲು ಪ್ರಾರಂಭಿಸಿತು. ಕೋತಿಯು ರಾಮನ ಜೊತೆಗೆ ರಾಮನ ಮನೆಗೆ ಬಂತು. ಅರ್ಚನಾ ಕೋತಿ ಮಾತನ್ನು ಕೇಳಿ ಗಾಬರಿಗೊಂಡಳು. ಈ ಕೋತಿ ದೇವರ ಕೋತಿ ಎಂದಳು. ಇಬ್ಬರು ಸೇರಿ ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಕೋತಿಯ ಸಹಾಯದಿಂದ ರಾಮನ ಕೆಲಸ ಸುಲಭವಾಯಿತು. ಮಾತನಾಡುವ ಕೋತಿಯನ್ನು ನೋಡಿ ಜಮೀನ್ದಾರ್ ಚೌಧರಿ ಮತ್ತು ಭೀಮ ಸಂಚು ಮಾಡಿದರು.